ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರ ಒಂದು ನೇತೃತ್ವದಲ್ಲಿ ತಾಲೂಕಲ್ಲಿ ಯೂತ್ ಕಾಂಗ್ರೆಸ್ನ ಒಂದು ಸಮಾವೇಶನ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶರತ್ ಅವರು ಮತ್ತು ತಾಲೂಕಾಧ್ಯಕ್ಷರಾದಂಥ ಅನೂಪ್ ಅವರು ಸೇರಿಕೊಂಡು ಇಲ್ಲಿ ಮಾಡಿದ್ದಾರೆ. ಸುಮಾರು ವರ್ಷಗಳ ನಂತರ ಇವತ್ತು ಈ ರೀತಿಯಾದಂಥ ಒಂದು ದೊಡ್ಡ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಯಶಸ್ವಿಯಾಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಸಂಘಟನೆಯ ಹೋರಾಟನ ಅವ್ರು ಮಾಡ್ತಾ ಇದ್ದಾರೆ, ಬೂತ್ ಮಟ್ಟಕ್ಕೂ ಕೂಡ ಆ ಸಂಘಟನೆಯನ್ನ ತಗೊಂಡು ಹೋಗ್ಲಿ ಅಂತ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಹರ್ಷಿಸ್ತಾ, ಇವತ್ತೇನು ಹಲವು ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗಳ ಫಲಿತಾಂಶಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಯುವಕರ ಒಂದು ಪಾಲು ಮತ್ತು ಯುವಕರ ಒಂದು ಭಾಗ ಆ ಒಂದು ರಾಜ್ಯಗಳ ಫಲಿತಾಂಶದ ಮೇಲೆ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬರೋಂಥ ರಾಜ್ಯಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, GBA ಮತ್ತು 2028ಕ್ಕೆ ರಾಜ್ಯದ ಚುನಾವಣೆ, 29ಕ್ಕೆ ದೇಶದ ಚುನಾವಣೆ, ಇವೆಲ್ಲದರ ಬಗ್ಗೆ ಕೂಡ ಗಮನನ ಹರಿಸಬೇಕು. ಮತ್ತು ವಿಶೇಷವಾಗಿ ಹಿಂದಿನ ಬಾಗಿಲಿಂದ ಇವತ್ತೇನು BJP ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಕುತಂತ್ರ ಮಾಡಿ, ಹುನ್ನಾರ ಮಾಡಿ, ಪಿತೂರಿ ಮಾಡಿ ಮುಗ್ಸಕ್ಕೇನು ಹೊರಟಿದ್ದಾರೆ, SIR, ಮ್ಯಾಪಿಂಗು, ಇವೆಲ್ಲದರ ಮುಖಾಂತರವಾಗಿ ಅದರೆಲ್ಲದರ ವಿರುದ್ಧವಾಗಿ ಎಚ್ಚರಿಕೆ ಇರಬೇಕು ಅಂತೇಳಿ ಇವತ್ತು ಯುವಕರ ಒಂದು ಸಮಾವೇಶನಲ್ಲಿ ಮಾಡಿರ್ತಕ್ಕಂಥದ್ದು. ನಾವು ನೋಡ್ದಂಗೆ ಏನಿವತ್ತು ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ಒಂದು ಗ್ಯಾಸಿನ ಬೆಲೆ ಏರಿಸಿರಲಿಲ್ಲ, ಯಾವುದೇ ಒಂದು ಪೆಟ್ರೋಲು ಡೀಸೆಲ್ಲು ಬೆಲೆ ಯಾವುದು ಕೂಡ ಏಳಿರಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂಗೆನೆ ಏನು ಸುಮಾರು ಒಂದು ₹1,200 ಕಮರ್ಷಿಯಲ್ ಗ್ಯಾಸ್ ಬೆಲೆನ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಮತ್ತೆ ಪೆಟ್ರೋಲ್ ಬೆಲೆ ಅಂತೂ ಇವತ್ತು 100 ದಾಟೋಗಿ ₹107 ಆಗಿರ್ತಕ್ಕಂಥದ್ದು, ಡೀಸೆಲ್ ಬೆಲೆ ₹94 ಆಗಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಕಳೆದ ಒಂದು 3-4 ದಿನದಲ್ಲಿ ₹3-4 ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ, ಬೆಲೆ ಏರಿಕೆಗೆ ವಿರುದ್ಧವಾಗಿ ಯಾವುದೇ ಒಂದು ಕ್ರಮಗಳನ್ನ ತಗೊಳ್ಳದೆ, ಡಾಲರ್ ಬೆಲೆನೂ ಕೂಡ ಇವತ್ತು ನಾವು ನೋಡಿದ್ರೆ ₹96ಗೆ ಕುಸಿದೋಗಿ ಇವತ್ತು ₹97 ಆಗ್ತದೆ. ವಿಶ್ವದಲ್ಲೇ ಅತ್ಯಂತ ವೀಕ್ ಕರೆನ್ಸಿ ಯಾವುದಾದ್ರು ಇದೆ ಅಂದರೆ ಇವತ್ತು ಭಾರತದ ರೂಪಾಯಿ ಆಗಿದೆ. ಈ ರೀತಿಯಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಯಾವ್ಯಾವ ಥರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕೋ ಎಲ್ಲ ರೀತಿಯಲ್ಲಿ ಸಿಲುಕಿಸಿ ಇವತ್ತು ನಾವೆಲ್ಲ ನೋಡ್ದಂಗೆ ಕೇಳ್ದಂಗೆ ಏನು ಎಪ್ಸ್ಟೀನ್ ಫೈಲ್ಗಳಲ್ಲಿ ಯಾವ್ಯಾವ ಮಾಹಿತಿಗಳು ಏನೇನು ವಿಷಯಗಳು ನಮಗಿವೆ ಗೊತ್ತಿಲ್ಲ. ಆದರೆ ಆ ಎಪ್ಸ್ಟೀನ್ ಫೈಲ್ಗಳಲ್ಲಿರ್ತಕ್ಕಂಥ ವಿಷಯಕ್ಕೆ ಇವತ್ತು ಮಣಿದು ಅಮೆರಿಕಾವಿನ ಕೈಗೊಂಬೆ ಆಗಿ ಅಮೆರಿಕ ಮತ್ತು ಇಸ್ರೇಲ್ ಯಾವೊಂದು ನಿರ್ದೇಶನ ಕೊಡ್ತಾ ಇದ್ದಾರೆ ಅದರ ಪ್ರಕಾರವಾಗಿ ನಮ್ಮ ವಿದೇಶದ ನೀತಿಗಳು, ನಿಯಮಗಳು, ನಮ್ಮ ಫಾರಿನ್ ಪಾಲಿಸಿ ಏನಿದೆ ಇವತ್ತು ಅಮೆರಿಕ ಇಸ್ರೇಲ್ ಕೈಗೊಂಬೆಯಾಗಿ ನಾವು ತಗೊಳ್ತಾ ಇರ್ತಕ್ಕಂಥದ್ರ ಪರಿಣಾಮವಾಗಿ ದೇಶ ಇವತ್ತು ಎಲ್ಲ ರೀತಿಯಾದಂಥ ಆರ್ಥಿಕ ಇಕ್ಕಟ್ಟುಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೊಸಕೋಟೆಯಲ್ಲಿ ಬಹಳ ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಯುವಕರು ಒಂದು ಯುವ ಕಾಂಗ್ರೆಸ್ ಸಮ್ಮೇಳನವನ್ನು ಮಾಡಿದ್ರು. ಅದರ ಭಾಗವಾಗಿ ಇಲ್ಲಿಯ ಯುವ ನಾಯಕರು, ನಮ್ಮ ಯುವಕರ ಕಣ್ಮಣಿ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅಣ್ಣವರು ಕೂಡ ಜೊತೆಯಲ್ಲಿದ್ದರು. ಈ ಒಂದು ಹೋರಾಟ ಏನಾಗುತ್ತೆ ಅಂತಂದರೆ, ನಾವು ಎಲ್ಲೋದ್ರೂ ಕೂಡ ಯಾವುದಾದ್ರೂ ಒಂದು ಕಾರಣ ಇಲ್ದೇ ಯಾವುದೇ ಎಂಟ್ರಿ ಆಗಲ್ಲ. ಯೂತ್ ಕಾಂಗ್ರೆಸ್ ಅಷ್ಟೇ, ಇವತ್ತು ಬಂದವರೆಲ್ಲ ಕೂಡ ಮುಂದಿನ ದಿವಸ ಒಳ್ಳೆ ಹೋರಾಟಗಾರರಾಗ್ತಾರೆ. ಯುವಕರು ಒಂದು ಹೋರಾಟ ಅಂದರೆ ಯಾರಿಗೆ ಧ್ವನಿ ಇಲ್ಲ ಅವರ ಪರವಾಗಿ ನಿಂತು ಹೋರಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು ಅಥವಾ ತಾಲೂಕು ಆಫೀಸರ್ ಸಹಾಯ ಮಾಡುವಂಥದ್ದು, ಎಲ್ಲಿ ತೊಂದರೆ ಆಗ್ತಾ ಅಲ್ಲಿ ನಿಲ್ಲುವಂಥ ಕೆಲಸವನ್ನ ಈ ಒಂದು ಅಸೆಂಬ್ಲಿಯಲ್ಲಿ, ಈ ಒಂದು ತಾಲೂಕಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಹುಮ್ಮಸ್ಸಿದೆ. ಮತ್ತು ಜೊತೆಗೆ ಕೈ ಹಿಡಿದು ಎತ್ತುವಂಥ ಶಾಸಕರು ಕೂಡ ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅನೂಪ್ ಅವರಾಗಿರ್ಬೋದು, ಅಸೆಂಬ್ಲಿ ಅಧ್ಯಕ್ಷರು, ಮತ್ತು ಜಿಲ್ಲಾ ಅಧ್ಯಕ್ಷರು ಶರತ್ ಅವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಸಹಕಾರನೂ ಕೂಡ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡುವಂಥ ಶಕ್ತಿಯನ್ನ ಅವ್ರಿಗೆ ಕೊಡ್ಲಿ. ಮತ್ತೆ ಇನ್ನೂ ಕೂಡ ಕಮಿಟಿ ಮತ್ತೆ ಬ್ಲಾಕ್ ಮಟ್ಟಕ್ಕೆ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯುವ ಕಾಂಗ್ರೆಸ್ ಮಾಡ್ತೀನಿ ಅಂತ ಕೂಡ ಶಾಸಕರು ಹೇಳ್ತಾ ಇದ್ರು. ಆ ರೀತಿ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಬ್ಲಾಕ್ ಮಟ್ಟದಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಹೋರಾಡೋದಕ್ಕೆ ಮೇನ್ ಕಾಂಗ್ರೆಸ್ ಜೊತೆಗೆ ಯುವ ಕಾಂಗ್ರೆಸ್ ಕೈ ಜೋಡಿಸಿದ್ರೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸ ಆಗುತ್ತೆ. ಆ ಕೆಲಸವನ್ನ ಶಾಸಕರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ಗೌಡ. ನಾನು ಹೊಸಕೋಟೆ ತಾಲೂಕು ಯುವ ಅಧ್ಯಕ್ಷರು. ಈ ದಿನ ಯುವ ಸಮ್ಮೇಳನ ಅಂತ ಕಾರ್ಯಕ್ರಮ ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ರಿ. ಈ ದಿನ ಇದಕ್ಕೆ ನಮ್ಮ ಶಾಸಕರ ಅವರ ಮಾರ್ಗದರ್ಶನದಂತಾನೆ ಕಾರ್ಯಕ್ರಮ ರೂಪಣೆ ಮಾಡಿದ್ರಿ. ಈ ದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಶಾಸಕರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದರು. ನಾವು ಅಷ್ಟೇ ಇಡೀ ನಮ್ಮ ತಾಲೂಕಿನಲ್ಲಿರೋ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮ ಸಭೆಯನ್ನು ಮಾಡಿದ್ರಿ. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ರಿ ಮಾಡಬೇಕಾಯಿತು ಅಂತ. ಈ ದಿನ ಅದಕ್ಕೆ ಒಂದು ಶುಭಗಳಿಗೆ ಬಂತು. ಈ ದಿನ ನಾವು ಕಾರ್ಯಕ್ರಮ ಮಾಡಿದ್ರಿ.
ನಾವು ನಮ್ಮ ಶಾಸಕರಿಗೆ ಒಂದು ಮಾತು ಕೊಡ್ತಾ ಇದ್ದೀರಿ. ಈ ದಿನದಿಂದ ನಾವು ಮುಂದೆ ಈ ಹೊಸಕೋಟೆ ತಾಲೂಕಲ್ಲಿ ಇನ್ನ ಯುವ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆಯನ್ನು ಪಕ್ಷದ ಸಂಘಟನೆಗಳು ಹಾಗೂ ಶಾಸಕರ ಅವರ ಮಾರ್ಗದರ್ಶನದಂತೆ ಅವರು ಇನ್ನ ಅಚ್ಚುಕಟ್ಟಾಗಿ ಇನ್ನ ಜವಾಬ್ದಾರಿಯಾಗಿ ಕೆಲಸಗಳನ್ನು ಮಾಡುತ್ತಾ ಸಂಘಟನೆಯಲ್ಲಿ ಇನ್ನ ತೊಡಗಿಸ್ತೇವೆ. 2028 ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ಇನ್ನ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿ ನಾವು ಅಂತ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹಾಗೂ ನನ್ನ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖ್ಯವಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.